ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ, ಅಧ್ಯಾಯ 2, ವಚನಗಳು 8ರಿಂದ 15ರವರೆಗೆ. ಪ್ರಿಯ ಪುತ್ರನೇ, ಕ್ರಿಸ್ತ ಯೇಸುವನ್ನು ಸ್ಮರಿಸಿಕೋ. ದಾವೀದನ ವಂಶಸ್ಥರಾದ ಅವರು ಮೃತರಾಗಿ ಪುನರುತ್ಥಾನರಾದರು. ಇದೇ ನಾನು ಸಾರುವ ಶುಭ ಸಂದೇಶ. ಇದನ್ನು ಸಾರಿದ್ದರಿಂದಲೇ ನಾನು ಕಷ್ಟಗಳಿಗೆ ಈಡಾಗಿದ್ದೇನೆ. ಪಾತಕಿಯಂತೆ ಬೇಡಿಗಳಿಂದ ಬಂಧಿತನಾಗಿದ್ದೇನೆ. ಆದರೆ ದೇವರ ವಾಕ್ಯವನ್ನು ಯಾರೂ ಬಂಧಿಸುವಂತಿಲ್ಲ. ದೇವರಿಂದ ಆಯ್ಕೆಯಾದ ಪ್ರಜೆಗಳು ಪ್ರಭು ಯೇಸುವಿನಲ್ಲಿ ಲಭಿಸುವ ಜೀವೋದ್ಧಾರವನ್ನು, ಅನಂತ ಮಹಿಮೆಯನ್ನು ನನ್ನೊಂದಿಗೆ ಪಡೆಯಲೆಂದು ನಾನು ಇದೆಲ್ಲವನ್ನು ಅವರಿಗಾಗಿ ಸಹಿಸುತ್ತೇನೆ. ಈ ಮಾತು ನಂಬತಕ್ಕದಾಗಿದೆ. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುತ್ತೇವೆ. ಸೈರಣೆ ಉಳ್ಳವರು ನಾವಾದರೆ ಆತನೊಡನೆ ರಾಜ್ಯವಾಳುತ್ತೇವೆ. ನಾವಾತನನ್ನು ನಿರಾಕರಿಸಿದರೆ ನಮ್ಮ ನಾತನು ನಿರಾಕರಿಸುತ್ತಾನೆ. ನಾವು ವಿಶ್ವಾಸ ಭ್ರಷ್ಟರಾದರೂ ವಿಶ್ವಾಸ ಪಾತ್ರನಾದ ಕಾರಣ ತನ್ನ ಸ್ವಭಾವಕ್ಕೆ ವಿರುದ್ಧ ವರ್ತಿಸನಾದ. ಈ ವಿಷಯಗಳನ್ನು ನಿನ್ನ ಸಭೆಯವರಿಗೆ ಜ್ಞಾಪಕಪಡಿಸು. ವ್ಯರ್ಥವಾದ ವಾಗ್ದಾನಗಳನ್ನು ನಿಲ್ಲಿಸಬೇಕೆಂದು ಅವರನ್ನು ದೇವರ ಮುಂದೆ ಖಂಡಿತವಾಗಿ ಎಚ್ಚರಿಸು. ಇಂಥ ವಾಗ್ದಾನಗಳಿಂದ ಕೇಳುವವರಿಗೆ ಕೇಡಾಗುವುದೇ ಹೊರತು ಒಳಿತೇನೂ ಆಗದು. ನೀನಾದರೋ ದೇವರಿಗೆ ಮೆಚ್ಚುಗೆಯಾದವನಂತೆ, ತನ್ನ ಕೆಲಸಕ್ಕೆ ಹಿಂದೆಗೆಯದ ಕೆಲಸಗಾರನಂತೆ, ಸುವಾರ್ತೆಯನ್ನು ಸರಿಯಾಗಿ ಸಾರುವವನಂತೆ ಬಾಳಲು ಪ್ರಯತ್ನಿಸು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ನೀನೊಪ್ಪುವ ಪಥದಲ್ಲಿ ನಾ ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವ ಮುಕ್ತಿದಾತ. ಕಲಿಸೆನಗೆ ನಿನಗಾಗಿ ಕಾದಿರುವೆ ಸತತ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ಸತ್ಯ ಸ್ವರೂಪನು ದಯಾವಂತನು ಪ್ರಭು. ದಾರಿ ತಪ್ಪಿದವರಿಗೆ ಬೋಧಕನು ವಿಭು. ದೀನರನ್ನು ನಡೆಸುವನ್ನು ತನ್ನ ವಿಧಿಗನುಸಾರ. ಬಡವರಿಗೆ ಕಲಿಸುವನ್ನು ತನ್ನ ಧರ್ಮಾಚಾರ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ಪ್ರಭುವಿನ ಒಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನುತ. ಆತನ ವಿಧಿ ನಿಬಂಧನೆಗಳು ಪರಿಪಾಲಕರಿಗೆ ಅವುಗಳು ಸುಪ್ರೀತ. ಪ್ರಭುವಿನ ಮೈತ್ರಿ ಭಯಭಕ್ತಿ ಉಳ್ಳವರಿಗೆ, ಅಂಥವರಿಗೆ ವ್ಯಕ್ತ ಆತನ ಒಡಂಬಡಿಕೆ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಿನ್ನ ನಿಯಮಗಳ ಪಥವೆನಗೆ ತಿಳಿಯಪಡಿಸಯ್ಯ. ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ಎನಗೆ. ಅಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಧರ್ಮಶಾಸ್ತ್ರಿಯೊಬ್ಬನು ಯೇಸು ಸದ್ದುಕಾಯರಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದನ್ನು ಮೆಚ್ಚಿ ಅವರ ಬಳಿಗೆ ಬಂದು, ಆಜ್ಞೆಗಳಲ್ಲೆಲ್ಲ ಪ್ರಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದನು. ಯೇಸು ಅವನಿಗೆ, ಇಸ್ರಾಯೇಲ್ ಸಮಾಜವೇ ಕೇಳು. ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಪ್ರಥಮ ಆಜ್ಞೆ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನೂ ಪ್ರೀತಿಸು. ಇದೇ ಎರಡನೆಯ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದೂ ಇಲ್ಲ ಎಂದರು. ಇದನ್ನು ಕೇಳಿದ ಧರ್ಮಶಾಸ್ತ್ರಿ, ಬೋಧಕರೇ, ಚೆನ್ನಾಗಿ ಹೇಳಿದಿರಿ. ದೇವರೊಬ್ಬರೇ, ಅವರು ಹೊರತು ಬೇರೆ ದೇವರಿಲ್ಲ ಎಂದು ನೀವು ಹೇಳಿದ್ದು ಸತ್ಯ. ಅವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಜ್ಞಾನದಿಂದಲೂ,
ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸತಕ್ಕದ್ದು. ಇದಲ್ಲದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆ ನಮ್ಮ ನೆರೆಯವರನ್ನೂ ಪ್ರೀತಿಸತಕ್ಕದ್ದು. ಇವು ಎಲ್ಲ ದಹನ ಬಲಿಗಳಿಗಿಂತಲೂ ಯಜ್ಞ ಯಾಗಾದಿಗಳಿಗಿಂತಲೂ ಎಷ್ಟೋ ಮೇಲಾದವು ಎಂದನು. ಅವನ ವಿವೇಕಪೂರ್ಣವಾದ ಉತ್ತರವನ್ನು ಮೆಚ್ಚಿ ಯೇಸು, ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದರು. ಇದಾದ ಬಳಿಕ ಯೇಸುವನ್ನು ಪ್ರಶ್ನಿಸುವುದಕ್ಕೆ ಯಾರೊಬ್ಬರೂ ಧೈರ್ಯಗೊಳ್ಳಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಸಹೋದರ ಸಹೋದರರೇ, ನಮಗೆಲ್ಲರಿಗೂ ಅದೆಷ್ಟು ಆಸೆ ಇದೆ. ಅತ್ಯಮೂಲ್ಯವಾದ ಯಾವುದು ಆಜ್ಞೆ? ಅವನಿಗೆ ಒಂದು ಕೇಳ್ತಾನೆ ಒಬ್ಬ, ಈ ಸ್ವಾಮಿಯಲ್ಲಿ ಅದು ಅತಿ ಶ್ರೇಷ್ಠವಾದ ಆಜ್ಞೆ ಯಾವುದು? ಅದಕ್ಕೆ ಈ ಸ್ವಾಮಿ ಉತ್ತರವಾಗಿ ಒಂದು ಉತ್ತರ ಹೇಳಿದರೆ, ನಮ್ಮ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಎಲ್ಲರಿಂದಲೂ ದೇವರನ್ನೇ ಪ್ರೀತಿಸುವುದು, ಹಾಗೆ ನನ್ನನ್ನೇ ಪ್ರೀತಿಸುವಂತೆ ಪರನ್ನು ಪ್ರೀತಿಸುವುದು. ಇದು ಒಂದು ಅಡಿಪಾಯ. ಹಾಗಾದರೆ ನಾವು ಪಿತನ ಸುತನ ಮತ್ತು ಪವಿತ್ರನಿಗೆ ಏನು ಹೇಳ್ತೇವೆ? ಭಾಳ ಅಗತ್ಯ. ಬೇರೆ ಸುಮ್ಮನೆ ನಾವು ಅರ್ಥ ಇಲ್ಲದ ಪಿತನ ಸುತನ ನಾವು ಮಾಡ್ತೇವೆ. ಆದರೆ ಪಿತನಿಂದ ನಾವು ತಲೆಗೆ ಹಣೆ ಇಡ್ತೇವೆ. ಅಂದರೆ ನಾವು ಪೂರ್ಣ ಮನಸ್ಸಿನಿಂದ ಮತ್ತು ಹೃದಯಕ್ಕೆ ನಾನು ಪೂರ್ಣ ಹೃದಯದಿಂದ ಮತ್ತು ಭುಜಗಳಿಗೆ ಹೇಳ್ತೇವೆ ಪೂರ್ಣ ಶಕ್ತಿಯಿಂದ ನಾನು ಪ್ರೀತಿಸುತ್ತೇನೆ ಎಂದು ಮೊದಲ ಆಜ್ಞೆ. ನಾವು ಪಿತನ ಸುತನ ಮಾಡುವಾಗ ಅದನ್ನು ನಾವು ಜ್ಞಾಪಿಸಿ ಮಾಡಬೇಕು. ಅರ್ಥವಿದೆ. ಹಾಗೆ ನಾವು ಈಗ ಕೈ ಜೋಡಿಸಿ ಮಾಡುವುದರಾಗ ನಾನು ಪ್ರೀತಿಸುವಂತೆ ಪರವರನ್ನು ನಾನು ಪ್ರೀತಿಸುತ್ತೇನೆ ಅರ್ಥವಾಗಿದೆ. ಅದೆಷ್ಟು ಸುಂದರವಾದ ಆಧ್ಯಾತ್ಮಿಕ ಜೀವನ ಇಲ್ಲಿ ನೋಡ್ತೇವೆ. ಅದರಲ್ಲಿ ನಾವು ವರ್ಟಿಕಲ್ ಮತ್ತು ಹೊರಿಜಾಂಟಲ್ ಅಂತ ಎರಡು ವೃತ್ತಗಳಿವೆ, ಒಂದು ಗೆರೆಗಳಿವೆ. ಒಂದು ನಾವು ದೇವರಲ್ಲಿ ಒಂದಾಗಿರುವುದು, ದೇವರಲ್ಲಿ ನಮಗೆ ಸೃಷ್ಟಿಸಿದ ದೇವ ಮತ್ತು ರಕ್ಷಿಸಿದ ಯೇಸು ಕ್ರಿಸ್ತ ಮತ್ತು ಪವಿತ್ರ ಆತ್ಮ ನಮಗೆ ಅಭಿನಯಿಸಿದ ಪವಿತ್ರ ಆತ್ಮಲ್ಲಿ ನಾವು ಒಂದಾಗಿರುವುದು. ಹಾಗೆ ನಾನು ಇಂಪಾರ್ಟೆಂಟ್, ನಾನು ಮುಖ್ಯ, ನಾನು ದೇವರು ಒಂದಾಗೋದು. ಹಾಗೆ ನಾವು ಪರರನ್ನು, ಯಾಕೆ ಅವರಲ್ಲಿ ಆತ್ಮವಿದೆ, ದೇವರೇ ಅವರ ಪ್ರತಿಬಿಂಬವಾಗಿದೆ. ಅವರನ್ನು ಪ್ರೀತಿಸುವಾಗ ನಾವು ದೇವರನ್ನೇ ಪ್ರೀತಿಸ್ತೇವೆ. ಹಾಗಾದರೆ ದೇವರ ಪ್ರೀತಿ ಮಾತ್ರ ಇದೆಲ್ಲ, ಅದು ಇದರಲ್ಲಿ ಪರನ್ನು ಪ್ರೀತಿಸಬೇಕು, ಅದರಲ್ಲಿ ಇರಬೇಕಾಗಿ. ಉತ್ತಮವಾದ ಉದಾಹರಣೆ ಮದರ್ ತೆರೇಸರವರು. ಅವರು 1 ತಾಸು ಪರಂಪರೆ ಮುಂದೆ ಕೂತ್ಕೊಳ್ತಿದ್ರು. ದೇವರನ್ನೇ ಈ ಆಜ್ಞೆಯಲ್ಲಿ ಸಂಪೂರ್ಣವಾಗಿ ಆಗ್ತಿದ್ರು, ಅನುಭವವನ್ನು ಜಯಿಸಿದರು. ಆ ಶಕ್ತಿಯ ಮೇರೆಗೆ ಅವರು ಗಟರಲ್ಲಿ ಚರಂಡಿಗಳು ಬಿದ್ದವರಿಗೆ, ಹುಳ ಬಿದ್ದವರಿಗೆ, ನಾರುವರಿಗೆ ಎಲ್ಲ ಎತ್ತಿಕೊಂಡು ಬಂದು ಸುಂದರವಾಗಿ ಪ್ರೀತಿಯಿಂದ ಅದು ತೆಗೆಯುತ್ತಿದ್ದರು. ದುರ್ವಾಸನೆ ಬರ್ತಿದ್ರು. ಒಬ್ಬರೊಬ್ಬರು ದೇಣಿಗೆ ಕೊಡಲಿಕ್ಕೆ ಬಂದಿರಂತೆ. ನೋಡುವಾಗ ಇಂಥ ಅಸಹ್ಯ ಕಾಣ್ತದೆ ಇದನ್ನು ಹೊಳಗಳು ತೆಗೆಯೋದು. ಹಾಗಾದರೆ ನನಗೆ ಲಕ್ಷ ಕೊಟ್ಟರು ನಾನು ಮಾಡಲ್ಲ, ಇಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಲ್ಲ ಅಂತ ಹೇಳುವಾಗ ಉತ್ತರ ಕೊಟ್ಟು, ಏನು ನನಗೂ ಲಕ್ಷ ಕೊಟ್ಟು ಮಾಡಲ್ಲ, ಆದರೆ ನಾನು ದೇವರ ಆಜ್ಞೆಯನ್ನು ಪಾಲಿಸ್ತೇನೆ, ಹಾಗೆ ಪರಮಪ್ರೀತಿಯ ಆಜ್ಞೆ ಪಾಲಿಸ್ತೇನೆ. ಆ ಅನುಭವವಾಗಿದೆ, ಇದರ ಮೇರೆಗೆ ಇದನ್ನು ಮಾಡುತ್ತೇನೆ. ಹಾಗಾದರೆ ನಾವು ಬರೇ ಪ್ರಾರ್ಥನೆ ಮಾತ್ರವಲ್ಲ, ಪರರಿಗೂ ಅವರ ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯ ಮಾಡಿ ದೇವರನ್ನು ಇದರಲ್ಲಿ ಆಜ್ಞೆಯನ್ನು ಪಾಲಿಸಿ ನಾವು ಪುಣ್ಯಾತ್ಮರಾಗಲಿಕ್ಕೆ ಈ ಬಲಿ ಪೂಜೆಯಲ್ಲಿ ಬೇಡೋಣ.